ನಮಸ್ತೆ. ಎಜುಕೇಷನ್, ಮೆಡಿಟೇಷನ್, ನಾಲೆಜ್, ಸ್ಪಿರಿಚುವಲ್. ನಿಮ್ಮ ಸಂಬಂಧಗಳ ಜೊತೆ ಸಂತೋಷವಾಗಿ ನಿಮ್ಮ ಜೀವನ ನಡೆಸಬೇಕಾ? ಈ AI ಸಾಫ್ಟ್ವೇರ್ ಕಾಲದಲ್ಲಿ ನಾವು ಹೇಗೆ ಜೀವನ ಮಾಡಬೇಕು, ನಾವೇನು ಚೇಂಜ್ ಆಗಬೇಕು? ಈ ಬ್ರೆತ್ ವರ್ಕ್, ಮೆಡಿಟೇಷನಿಂದ ನಿಮ್ಮ ಜೀವನ ಬದಲಾಗುತ್ತೆ. ಲೇಡೀಸ್ ಆಗಲಿ, ಜೆಂಟ್ಸ್ ಆಗಲಿ, ಮದುವೆ ಆಗಿರೋರಾಗಲಿ, ಆಗದೇ ಇರೋರಾಗಲಿ, ಮಕ್ಕಳಾಗಲಿ, ಯಾರೇ ಆಗಲಿ, ನಿಮ್ದೇನು ಏಜ್ ಇದೆಯೋ ಆ ಏಜಿಂದ 9 ವರ್ಷ ಹಿಂದ್ಗಡೆ ಕರ್ಕೊಂಡು ಹೋಗ್ತೀನಿ ನಾನು. ಯಾವಾಗಲೂ ಹೆಂಗಾಗಿ ಕಾಣೋ ಥರ. ಅದು ನಿಮ್ಮ ಉಸಿರಾಟದಿಂದ, ಬೇರೆ ಏನು ಮೆಡಿಸಿನ್ ಇಲ್ಲದೆ. ನನಗೆ ಜೀವ ಕೊಟ್ಟ ನನ್ನ ತಂದೆ ತಾಯಿಗೆ, ನನಗೆ ಜೀವನ ಕೊಟ್ಟ ನನ್ನ ಶ್ರೀಮತಿಗೆ ಮತ್ತು ಈ ಯೂನಿವರ್ಸಲ್ಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ನಾವು ಈ AI ರಾಜ್ಕುಮಾರ್ 369 ಲೈಫ್ ಸ್ಟೈಲ್ ಅಂದರೆ ಏನು, ಮತ್ತು ಶೇರ್ ಮಾರ್ಕೆಟ್ ಅಂದರೆ ಏನು, ಅದರಲ್ಲಿ ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮತ್ತು ನಮ್ಮ ಜೀವನದಲ್ಲಿ ಬ್ರೆತ್ ವರ್ಕ್ ಅನ್ನೋದು ಸ್ಟಾರ್ಟ್ ಮಾಡಿದ್ರೆ ನಮ್ಮ ಜೀವನ ಹೇಗಿರುತ್ತೆ ಅಂತ, ಈ AI ಲೈಫ್ ಸ್ಟೈಲ್ ಮತ್ತು ಈ ಸ್ಪಿರಿಚುವಲ್ ಜರ್ನಿ ಇವೆರಡು ಒಂದಾದರೆ ಜೀವನ ಹೇಗಿರುತ್ತೆ ಅಂತೇಳಿ ತಿಳ್ಕೊಳ್ಳೋಣ ಇವತ್ತು. ನಮಸ್ತೆ, ನನ್ನ ಹೆಸರು ರಾಜ್ಕುಮಾರ್ ಅಂತ, ಫೌಂಡರ್ ಆಫ್ ಗಡ್ಡಿ ಬ್ರೆತ್ ಮನಿ ಮೆಡಿಟೇಷನ್ 369. ನನ್ನದೊಂದು ಚಿಕ್ಕ ಪರಿಚಯ. ಮೂಲತಃ ನಾನು ಮುಳಬಾಗಿಲು ತಾಲೂಕು, ಕೋಲಾರ ಡಿಸ್ಟಿಕ್ ಅವನು. ಬೆಂಗಳೂರಿಗೆ ಒಂದು 25 ಇಯರ್ಸ್ ಆಯಿತು. ಇಲ್ಲಿ ಫಸ್ಟು ನಾನು ಒಂದು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಒಂದು 10 ಇಯರ್ಸ್ ವರ್ಕ್ ಮಾಡಿದ್ದೀನಿ. ಆಮೇಲೆ ನನಗೆ ಶೇರ್ ಮಾರ್ಕೆಟ್ ಅಂದರೆ ತುಂಬ ಇಂಟ್ರೆಸ್ಟು. ಅದನ್ನು ಕಲ್ತ್ಕೋಬೇಕು ಅಂತ ಹೇಳ್ಬಿಟ್ಟು ದಾವಣಗೆರೆಯಲ್ಲಿ ಹೋಗಿ ಅದೊಂದು ತಿಂಗಳು ಕೋರ್ಸ್ ಮಾಡಿ ಅದನ್ನು ಕಲ್ತ್ಕೊಂಡು, ನಮ್ಮ ಗುರುಗಳಾದ ಮಹೇಶ್ ಅವರು, ಮೂಲತಃ ಮೈಸೂರಿನವರು, ಅವ್ರ ಹತ್ರ ಒಂದು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ನನಗೆ ಕೆಲಸ ಸಿಕ್ತು. ಅವರೇ ನನ್ನ ಗುರುಗಳು. ಅಲ್ಲೇನು ವರ್ಕ್ ಅಂತ ಹೇಳಿದ್ರೆ, ಅವ್ರದ್ದೊಂದು ಟ್ರೇಡಿಂಗ್ ಅಕೌಂಟ್ಸ್, ಒಂದು 10 ಅಕೌಂಟ್ಸ್ ಇತ್ತು. ಅದನ್ನು ಹ್ಯಾಂಡಲ್ ಮಾಡ್ತಾಯಿದ್ದೆ. ಮತ್ತು ಅವ್ರದ್ದು ಮೆಡಿಟೇಷನ್ ಕ್ಲಾಸಸ್ಸು, ಬ್ರೆತ್ ವರ್ಕ್ ಕ್ಲಾಸಸ್ಸು, ಹಿಮಾಲಯ, ಕೈಲಾಶು, ಕಾಶಿ, ಬೆಂಗಳೂರು ಎಲ್ಲ ಕಡೆನೂ ನಡೀತಾ ಇತ್ತು. ಅದನ್ನೆಲ್ಲ ಮ್ಯಾನೇಜ್ ಮಾಡ್ತಾಯಿದ್ದೆ. ಅದಕ್ಕೆ ಮುಂಚೆ ಬಾವಿಯಲ್ಲಿ ಕಪ್ಪೆ ಥರ ಇದ್ದೆ. ಆಮೇಲೆ ಸಮುದ್ರ ಅಂತ ಒಂದು ಇದೆ ಅಂತ ತಿಳ್ಕೊಂಡಿದ್ದೆ. ಅಲ್ಲಿ ಅಪ್ಡೇಟ್ ಆಗಿದ್ದು ನನ್ನ ಲೈಫ್ ಫಸ್ಟು. ಓಕೆ, ಅಲ್ಲಿಂದ ಮತ್ತು ಇವಾಗ 9 ವರ್ಷ ಅವ್ರ ಹತ್ರನೇ ಅವ್ರ ಸೇವೆ ಮಾಡಿ, ಇವಾಗ ನನ್ನ ಒಂದು 2-3 ಇಯರ್ಸಿಂದ ನಾನು ಓನಾಗಿ ನನ್ನ ವರ್ಕ್ ಶುರು ಮಾಡಿದ್ದೀನಿ. ಒಂದು ಅತಮಾರ್ಪಣ ಅಂತ ಒಂದು ಕಂಪ್ನಿ ಶುರು ಮಾಡಿದ್ವಿ ಇಲ್ಲೇ ಕನಕಪುರ ರೋಡಲ್ಲಿ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಹತ್ರ. ಅದರಲ್ಲಿ ಗಡ್ಡಿ ಬ್ರೆತ್ ಮನಿ ಮೆಡಿಟೇಷನ್, ಈ AI ರಾಜ್ಕುಮಾರ್ 369 ಇದೆಲ್ಲ ಅದರಲ್ಲೇ ಬರುತ್ತೆ. ಇಲ್ಲಿ ಈ 2-3 ಇಯರ್ಸ್ ಬ್ಯಾಕ್ ನನ್ನ ಲೈಫ್ ಬದಲಾಗೋದಕ್ಕೆ ಕಾರಣ ಮೈನಾಗಿ ನನ್ನ ಶ್ರೀಮತಿ. ಅವಳಿಗೆ ನಾನು ಇಲ್ಲಿಂದ ಒಂದು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮತ್ತು ಇವಾಗ ವಿಷಯಕ್ಕೆ ಬರೋಣ. ಇವಾಗ ಈ AI ರಾಜ್ಕುಮಾರ್ 369 ಲೈಫ್ ಸ್ಟೈಲ್ನ ಚಾನಲ್ನ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು ಇವಾಗ ಎಲ್ಲಿದ್ದೀವಿ ಅಂತ ಹೇಳಿದ್ರೆ, ಈ AI ಸಾಫ್ಟ್ವೇರ್ ಬಂದಿರುವಂಥ ಕಾಲದಲ್ಲಿದ್ದೀವಿ. ಇನ್ನು ಸ್ವಲ್ಪ ದಿವಸ ಹೋದ್ಮೇಲೆ ದೇವರು ಯಾರು ಏನೂ ಇರಲ್ಲ. ಈ AI ಸಾಫ್ಟ್ವೇರ್ ಎಲ್ಲನೂ ಆಗ್ತಾ ಇರುತ್ತೆ. ಆ ಥರ ಇದೆ. ಇದು ತುಂಬ ಇದೆ ವಿಷಯಗಳು, ಇದ್ರ ಬಗ್ಗೆ ಮುಂದೆ ಮಾತಾಡೋಣ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಪ್ರತಿಯೊಬ್ಬರು ಸ್ಕ್ರೀನ್ ಮುಂದೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಮಕ್ಕಳಾಗಲಿ, ದೊಡ್ಡವರಾಗಲಿ. ಹೊರಗಡೆ ಪ್ರಪಂಚ ಎಲ್ಲೂ ನೋಡ್ತಾ ಇಲ್ಲ. ಹೊರಗಡೆ ಹೋಗೋದು ತುಂಬ ಕಡಿಮೆ ಆಗೋಗಿದೆ. ಇವಾಗ ಎಲ್ಲರೂ ಅದಕ್ಕೆ ಮುಂಚೆ ಪ್ರಪಂಚನ ಸುತ್ತಿ ನೋಡ್ತಾ ಇದ್ರು, ಇವಾಗ ಕುತ್ಕೊಂಡಿರೋ ಜಾಗದಲ್ಲೇ ನೋಡ್ತಾ ಇದ್ದಾರೆ. ಆ ಲೆವೆಲ್ಗೆ ಮೊಬೈಲ್ಗಾಗಲಿ, ಕಂಪ್ಯೂಟರ್ಗಾಗಲಿ ಈ ಥರ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ, ದೊಡ್ಡವರಾಗಲಿ, ಚಿಕ್ಕವರಾಗಲಿ. ಇಲ್ಲೇನಾಗ್ತಾ ಇದೆ ಅಂದರೆ, ಇಲ್ಲಿ ಈ ತಂದೆ ತಾಯಿ, ಮಗ, ಅಮ್ಮ ಮಗಳು, ಈ ಸೆಂಟಿಮೆಂಟ್ ಅನ್ನೋದೇ ಕಡಿಮೆ ಆಗೋಗ್ತಾ ಇದೆ. ಒಬ್ರನ್ನೊಬ್ರು ಮೀಟ್ ಮಾಡೋದಾಗಲಿ, ಮಾತಾಡೋದಾಗಲಿ ಯಾವುದೂ ನಡೀತಾ ಇಲ್ಲ. ಇದಕ್ಕೆ ಕಾರಣ ಎಲ್ಲ ಈ AI ಸಾಫ್ಟ್ವೇರ್, ಈ ಟೆಕ್ನಾಲಜಿ ಬೆಳೆದಿರೋದ್ರಿಂದ. ಇದರಿಂದ ನಮ್ಮ ಮೈಂಡ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಜಾಮ್ ಆಗೋಗ್ತಾ ಇದೆ. ಮುಂದಕ್ಕೆ ಅದು ಮೂವ್ ಆಗ್ತಾ ಇಲ್ಲ, ಒಂದೇ ಕಡೆ ಸ್ಟಕ್ ಆಗಿದೆ ಅದು. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಈ AI ಸಾಫ್ಟ್ವೇರು ಮತ್ತು ಈ ಸ್ಪಿರಿಚುವಲ್ ಜರ್ನಿ ಎರಡು ಮಿಕ್ಸ್ ಮಾಡಿದ್ರೆ
ಹೇಗಿರುತ್ತೆ ಅಂತ ನಾನು ಒಂದು 2-3 ಇಯರ್ಸಿಂದ ಸ್ಟಡಿ ಮಾಡಿ ಅದರ ರಿಸಲ್ಟ್ ಪಡೆದು ನನ್ನ ಜೀವನ ಬದಲಾದ ಮೇಲೆ ನಾನು ಇವಾಗ ಈ ಕಾನ್ಸೆಪ್ಟ್ನ ಇಲ್ಲಿ ನಿಮ್ಮ ಮುಂದೆ ತರೋದಕ್ಕೆ ನಾನು ಶುರು ಮಾಡಿದ್ದು. ಅದೇನು ಅಂತ ಹೇಳಿದ್ರೆ, ಇದೇನಾಗುತ್ತೆ ಅಂದರೆ, ಈ ಮಕ್ಕಳಾಗಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ಒಂದು ಲಿಮಿಟ್ ಇಲ್ಲದೆ ಹಾಳಾಗ್ತಾ ಇದೆ ಸಮಾಜ. ಅದು ನಿಮ್ಗೆಲ್ಲರಿಗೂ ಗೊತ್ತು. ಮುಂಚೆ ನಾವು ಒಂದು 10th ಸ್ಟ್ಯಾಂಡರ್ಡು ಓದೋವಾಗಲಾಗಲೂ ಸರಿ, ದೊಡ್ಡವರು ಅಂದರೆ ಒಂದು ಭಯ ಭಕ್ತಿ ಅನ್ನೋದಿತ್ತು. ಈ ಕಾಲ ಮಕ್ಕಳು ಹೇಗಿದ್ದಾರೆ ಗೊತ್ತಾ? ಯಾವ ಲೆವೆಲ್ ಡಿಸ್ಟರ್ಬ್ ಆಗಿದ್ದಾರೆ ಗೊತ್ತಾ? ಎಕ್ಸಾಮ್ ತೋರಿಸಿ ನೋಡಿ. ನಮ್ಮದು ಒಂದು ಕ್ಲಾಸ್ ಮಾಡ್ತಾಯಿದ್ದೆ ತುಮಕೂರಲ್ಲಿ. ಮೇಯ್ನಾಗಿ ನಮ್ಮದು ಸ್ಕೂಲು, ಕಾಲೇಜು ಮತ್ತು ಈ ಸಾಫ್ಟ್ವೇರ್ ಕಂಪ್ನೀಸು ಮತ್ತು 1-to-1 ಸೆಷನ್ಸ್ ಎಲ್ಲ ನಾವು ಟ್ರೀಟ್ಮೆಂಟ್ ಕೊಡ್ತಾಯಿದ್ವಿ, ಬ್ರೆತ್ ವರ್ಕ್ ಅಂತ. ಈ ಗಟ್ಟಿ ಬ್ರೆತ್ ಮನಿ ಮೆಡಿಟೇಷನ್ ಚಾನಲ್ಗೆ ಹೋದರೆ ನಿಮಗೆಲ್ಲ ಡೀಟೇಲ್ಸ್ ಅಲ್ಲಿ ಸಿಗುತ್ತೆ. ಇಲ್ಲಿ ತುಮಕೂರಲ್ಲಿ ಒಂದು ಕಾಲೇಜಲ್ಲಿ ನಾವು ಕ್ಲಾಸ್ ತಗೊಂಡ್ವಿ. ಒಂದು ಫಸ್ಟ್ PUC ಸೆಕೆಂಡ್ PUC ಮಕ್ಕಳಿಗೆ ಒಂದು 100 ಚಿಲ್ಡ್ರನ್ಸ್ಗೆ ತಗೊಂಡ್ವಿ. ಅವ್ರು ಯಾವ ಲೆವೆಲ್ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಈ ವಿಡಿಯೋಸ್ ನೋಡಿ, ಅವ್ರ ಫೋಟೋಸ್ ನೋಡಿ ಸ್ವಲ್ಪ ಗೊತ್ತಾಗುತ್ತೆ ನಿಮಗೆ. ಅವ್ರು ಹೇಳ್ಕೊತಾರೆ. ನಮಗೆ ಹೇಳ್ಕೊಳ್ಳೋಕ್ಕಾದಷ್ಟು ಒಂದು ನೋವುಗಳೆಲ್ಲ ತುಂಬ ಒಳಗಡೆ ಇತ್ತು. ನಮ್ಮ ಈ ಬ್ರೆತ್ ವರ್ಕ್ ಮುಖಾಂತರ ಅದನ್ನು ಹೊರಗಡೆ ತಂದ್ವಿ. ತುಂಬ ಥ್ಯಾಂಕ್ಸ್ ಅಂತೇಳಿ ಆಮೇಲೆ ಎಷ್ಟೋ ಸೆಷನ್ಸ್ ಕಂಟಿನ್ಯೂ ಮಾಡ್ತಾಯಿದ್ವಿ. ಈ ಥರ ನಮ್ಮದು ಸಾಫ್ಟ್ವೇರ್ ಕಂಪ್ನೀಸು ಮತ್ತು ಸ್ಕೂಲ್ಸು, ಕಾಲೇಜಸ್ಸು ಮತ್ತು 1-to-1 ಸೆಷನ್ ಆಫೀಸಲ್ಲಿ ಕೊಡ್ತೀವಿ, ಆನ್ಲೈನಲ್ಲಿ ಕೊಡ್ತೀವಿ. ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಎಲ್ಲ ಡೀಟೇಲ್ಸ್ ಕೊಡ್ತೀವಿ. ನೋಡಿ, ಇವಾಗ ಯಾರೇ ಆಗಲಿ ಒಂದು ಕಡೆ ಹೋಗಿ ದುಡಿದು ಸಂಪಾದನೆ ಮಾಡಿ ಜೀವನದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಈ ಕಾಲದಲ್ಲಿ, ಅಲ್ವಾ? ನೀವು 30,000 ತಗೋತಾ ಇದ್ರು, 50,000 ತಗೋತಾ ಇದ್ರು, ಆ ಸ್ಯಾಲ್ರಿ ತಗೊಂಡು ನೀವೇನು ಸಾಧನೆ ಮಾಡ್ಬೋದು? ಒಂದು 5 ವರ್ಷ ಆಗಲಿ 10 ವರ್ಷ ದುಡಿದ್ರು ನೀವು ಯಾವ ಮಟ್ಟಕ್ಕೆ ರೀಚ್ ಆಗ್ಬೋದು. ಇವಾಗ ಸುಮ್ಮನೆ ಪರ್ ಡೇಗೆ ಸಿಂಪಲ್ಲಾಗಿ ಖರ್ಚು ಅಂದರೆ ಒಂದು 500-1,000 ರೂಪಾಯಿ ಬೇಕು ಒಬ್ರಿಗೆ. ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿದ್ರೆ ಆ ಲೆವೆಲ್ಗಿದೆ ಅಲ್ಲ. ನೀವಿಲ್ಲಿ ದುಡ್ಕೊಂಡು ಸ್ಯಾಲ್ರಿಗೆ ಅಂತ ವರ್ಕ್ ಮಾಡಿ ಏನೂ ಸಾಧ್ಯ ಮಾಡೋಕ್ಕಾಗಲ್ಲ. ಟೆಕ್ನಾಲಜಿ ಬೆಳೆದಂಗೆ ನಾವು ಬೆಳೀಲೇಬೇಕು. ಇಲ್ಲಾಂದರೆ ಎಕ್ಸಾಂಪಲ್ಗೆ ಈ ನೋಕಿಯಾ ಕಂಪ್ನಿ ನೋಡಿ, ಅವಾಗ ಒಂದು ಕಾಲದಲ್ಲಿ ಅದು ನಂಬರ್ 1 ಆಗಿತ್ತು. ಇವಾಗ ಅದು ಅಡ್ರೆಸ್ಸೇ ಇಲ್ಲ, ಆ ಥರ ಆಗಿದೆ. ಅಂದರೆ ಅಪ್ಡೇಟ್ ಆಗಿಲ್ಲ. ಕಾಲಕ್ಕೆ ತಕ್ಕಂಗೆ ನಾವು ಬದಲಾಗಬೇಕು. ಬದಲಾಗಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಅದು ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕು. ಎಷ್ಟೋ ಕೋಟಿ ಲಾಸ್. ಒಂದು ಟೈಮಲ್ಲಿ ಟಾಪಲ್ಲಿತ್ತು. ಆ ಥರ ಎಲ್ಲರೂ ಅಪ್ಡೇಟ್ ಆದರು, ಇವರು ಆಗಿಲ್ಲ. ಅಂದರೆ ನಾವು ಅದೇ ಥರ ನಾವು ಈ ಕಾಲಕ್ಕೆ ತಕ್ಕಂಗೆ ಬದಲಾಗಿಲ್ಲ ಅಂದರೆ ಆ ಕಂಪ್ನಿ ಹೆಂಗೆ ಮುಳುಗೋಯ್ತೋ ನಮ್ಮ ಜೀವನವೂ ಹಂಗೆ ಹಾಳಾಗುತ್ತೆ. ಇವಾಗ ನೀವೇನು ವರ್ಕ್ ಮಾಡ್ತಾಯಿದ್ದೀರೋ, ಜಾಬ್ ಮಾಡ್ತಾಯಿದ್ದೀರೋ, ಇಲ್ಲ ಬಿಸ್ನೆಸ್ ಮಾಡ್ತಾಯಿದ್ದೀರೋ ಗೊತ್ತಿಲ್ಲ, ಅದ್ರ ಜೊತೆಗೆ ಇದನ್ನು ಸ್ವಲ್ಪ ಆ್ಯಡ್ ಮಾಡಿ ನೋಡಿ. ಈ ಸ್ಪಿರಿಚುವಲ್ ಜರ್ನಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈ ಬ್ರೆತ್ ವರ್ಕ್ ಅನ್ನೋ ಕಾನ್ಸೆಪ್ಟು, ಇದರಲ್ಲಿ ಬೇರೆ ಏನು ಮೆಡಿಸಿನ್ ಯಾವುದಾದ್ರು ನಿಮ್ಮ ಉಸಿರಾಟದಿಂದ ನಿಮ್ಮ ಬಾಡಿಯಲ್ಲಿರುವಂಥ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡಿ ಪಾಸಿಟಿವ್ ಎನರ್ಜಿನ ಫೀಲ್ ಮಾಡ್ತೀವಿ. ಓಕೆನಾ? ಅದು ನಿಮಗೆ ತೋರಿಸ್ತೀವಿ ಹೇಗೆ ಅಂತೇಳಿ. ಇದಾದಾಗ ಏನಾಗುತ್ತೆ ಅಂದರೆ, ಸುಮಾರು ದಿವಸದಿಂದ ಒಂದು ಬಕೆಟಲ್ಲಿ ನೀರಿದ್ರೆ ಏನಾಗುತ್ತೆ, ಕೊಳ್ತೋಗಿ ಸ್ಮೆಲ್ ಬರುತ್ತೆ. ಅದನ್ನು ತೆಗೆದು ಫ್ರೆಶ್ ನೀರು ಹಾಕಿದ್ರೆ ಚೆನ್ನಾಗಿರುತ್ತಲ್ಲ, ಅದೇ ಥರ ಇದು. ಆವಾಗ ನಿಮಗೆ ಈ ಸ್ಪಿರಿಚುವಲ್ಗೆ, ಈ ಯೂನಿವರ್ಸಲ್ ಕನೆಕ್ಟ್ ಆದಾಗ ಏನಾಗುತ್ತೆ ಅಂದರೆ, ಮೈಂಡ್ ನಿಮ್ಮದು ಅಪ್ಡೇಟ್ ಆಗುತ್ತೆ. ಈ AI ಸಾಫ್ಟ್ವೇರ್ ಹೆಂಗೆ ಅಪ್ಡೇಟ್ ಆಯಿತು ಅದೇ ಥರ ನಿಮ್ಮ ಮೈಂಡ್ ಸೆಟ್ಟು ಅಪ್ಡೇಟ್ ಆಗುತ್ತೆ. ಈ ಕಾಲಕ್ಕೆ ತಕ್ಕಂಗೆ ಚುರುಕಾಗಿ ವರ್ಕ್ ಮಾಡೋದಾಗಲಿ, ಒಂದು ಬೇರೆ ನೆಕ್ಸ್ಟ್ ಪ್ಲ್ಯಾನ್ಗೆ ಹೋಗೋದಾಗಲಿ. ಇಲ್ಲಿ ನೋಡಿ, ಮೇಯ್ನಾಗಿ ನೀವು ಮೈಂಡಲ್ಲಿ ಏನು ಥಿಂಕ್ ಮಾಡ್ತೀರೋ ಅದೇ ನಡೆಯೋದು. ಇವಾಗ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ದಂಗೆ ಯದ್ಭಾವಂ ತದ್ಭವತೆ ಅಂತ ಹೇಳಿದ್ರು. ಅಂದರೆ ನೀವೇನು ಅನ್ಕೋತೀರೋ ಅದೇ ನಡೀತದೆ ಅಂತ. ಆದರೆ ನಾವು ನೆನೆಸ್ಕೋತಾ ಇರೋದು, ನಾವು ಥಿಂಕ್ ಮಾಡ್ತಾ ಇರೋದೆಲ್ಲ ಬೇರೆ, ವೇಸ್ಟ್ ಆಫ್ ಟೈಮ್ ಎಲ್ಲ. ಆದ್ದರಿಂದ ಸ್ವಲ್ಪ ಅಪ್ಡೇಟ್ ಆಗಬೇಕು ಅಂತ ಹೇಳಿದ್ರೆ ಈ ಸ್ಪಿರಿಚುವಲ್ ಜರ್ನಿ ಕನೆಕ್ಟ್ ಆಗಬೇಕು. ಓಕೆನಾ? ಕನೆಕ್ಟ್ ಆಗಿ ಆಮೇಲೆ ಸಿಂಪಲ್ಲಾಗಿ ಒಂದು ಅದ್ರ ಜೊತೆಗೆ ನಿಮಗೆ ನನ್ನ ಒಂದು ಬಿಸ್ನೆಸ್ ಏನು ಗೊತ್ತಾ, ಇವಾಗ ಆತ್ಮಾರ್ಪಣಾ ಕಂಪ್ನಿ, ಒಂದು 2 ಯೂಟ್ಯೂಬ್ ಚಾನಲ್ ಇದೆ, ಒಂದು ಇನ್ಸ್ಟಾಗ್ರಾಮ್, ಒಂದು ಫೇಸ್ಬುಕ್ ಚಾನಲ್ ಇದೆ, ಮತ್ತು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಅದರಿಂದ ಇನ್ಕಮ್ ಬರುತ್ತೆ, ಮತ್ತು ಈ ಬ್ರೆತ್ ವರ್ಕಿಂದ ಬರುತ್ತೆ. ನಾನು ಸುಮಾರು ಇನ್ಕಮ್ ಬರೋ ಥರ ನಾನು ಸೋರ್ಸ್ ಮಾಡ್ಕೊಂಡಿದ್ದೀನಿ. ಮ್ಯಾಕ್ಸಿಮಮ್ ಒಂದು 6 ಇನ್ಕಮ್ ಬರೋ ಥರ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನಾವು ಈ ಥರ ಅಪ್ಡೇಟ್ ಆಗಿಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ,
ನಾವು ಅಲ್ಲೇ ಇರಬೇಕು. ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ನೀವು ಅಪ್ಡೇಟ್ ಆಗಲೇಬೇಕು. ಈ ಚಾನಲ್ ಇಟ್ಟಿರೋ ಉದ್ದೇಶನೇ ಅದೇ. ನಾವು ಹೆಂಗೆ ಅಪ್ಡೇಟ್ ಮಾಡಬೇಕು, ನಾವೇನು ಮಾಡಬೇಕು, ಏನೇನು ಮಾಡಿದ್ರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಮುಂದಿನ ವೀಡಿಯೋಗಳಲ್ಲಿ ನಾನು ಪ್ರತಿಯೊಂದು ತಿಳಿಸ್ತೀನಿ ನಿಮಗೆ. ಓಕೆನಾ? ಇದು ಬರೀ ನನ್ನ ಒಂದು ಪರಿಚಯ ಅಷ್ಟೇ ಈ ವಿಡಿಯೋ. ಮುಂದೆ ಏನೇನು ಮಾಡಬೇಕು, ನಾವು ಹೆಂಗೆಂದಿದ್ವಿ, ಮತ್ತು ನನ್ನ ಲೈಫ್ ನಾನು ಮುಂಚೆ ಹೇಗಿದ್ದೆ, ಪ್ರೆಸೆಂಟ್ ಹೇಗಿದ್ದೀನಿ, ಅದು ಪ್ರತಿಯೊಂದು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಈ ಚಾನಲಲ್ಲಿ. ಮತ್ತು ನನ್ನ ಇನ್ನೊಂದು ಚಾನಲಲ್ಲಿ ಅದು ಮೆಡಿಟೇಷನ್ ಬಗ್ಗೆ, ಬ್ರೆತ್ ವರ್ಕ್ ಬಗ್ಗೆನೇ ಇರುತ್ತೆ. ಓಕೆನಾ? ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು ಯೂನಿವರ್ಸ್.